ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ವ್ಲಾಗ್. ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಿನ್ನೆ ನಾನೇನು ವ್ಲಾಗ್ ಮಾಡಿರಲಿಲ್ಲ, ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೇಮ್ ಮಾರ್ನಿಂಗ್ ಒಂದು 6:30ಗೆ ಎದ್ದು ಜಿಮ್ ಮುಗಿಸ್ಕೊಂಡು ಬಂದೆ. ಅಲ್ಲಿ ತುಂಬ ಹೊಟ್ಟೆ ಅಷ್ಟಾಗಿತ್ತು. ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ಫಸ್ಟ್ಗೆ ಒಂದು ಸಲಾಡ್ ಮಾಡ್ಕೊಂಡಿದ್ದೆ. ಕಡಲೆ ಮತ್ತು ಸೌತೆಕಾಯಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸಲಾಡ್ ಮಾಡ್ಕೊಂಡು ತಿಂದೆ. ಫ್ರೈಡೇ ಆಗಿರೋದ್ರಿಂದ ಪೂಜೆ ಮಾಡೋದೆಲ್ಲ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಪೂಜೆ ಮುಗಿಸಿ ಸಲೂನ್ ಹತ್ರ ಬಂದೆ. ಸಲೂನಲ್ಲಿ ಸ್ವಲ್ಪ ಕಸ್ಟಮರ್ ಇದ್ದರು. ಕಸ್ಟಮರ್ ಅಟೆಂಡ್ ಮಾಡಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕಾಳಮ್ಮ ಟೆಂಪಲ್ಗೆ ಹೋದ್ವಿ. ಕಾಳಮ್ಮ ಟೆಂಪಲಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಮುತ್ಯಾಲಮ್ಮ ಟೆಂಪಲಿಗೆ ಬಂದ್ವಿ. ಸಲೂನ್ ಪಕ್ಕನೇ ಮುತ್ಯಾಲಮ್ಮ ಟೆಂಪಲು. ಫ್ರೈಡೇ ಹೋಗಿಲ್ಲ ಅಂದರೆ ಅದು ಸಮಾಧಾನವೇ ಇರಲ್ಲ. ಮುತ್ಯಾಲಮ್ಮ ಟೆಂಪಲ್ಗೆ ಹೋಗ್ಬಿಟ್ಟು ಸಲೂನ್ ಹತ್ರ ಬಂದ್ವಿ. ಮಾಮೂಲಿ ಸಲೂನಲ್ಲಿರೋದು ವರ್ಕು ಇದ್ದೇ ಇರುತ್ತಲ್ಲ. ಇವತ್ತು ನಾನು ನಿಮಗೆ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿ ಫ್ರೈಡ್ ರೈಸ್ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈಡ್ ರೈಸ್. ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕುಕ್ಕರ್ಗೆ 1 ಸ್ಪೂನ್ ಬಟರು, ಅದು ಕಾದಾದ್ಮೇಲೆ ಅದಕ್ಕೆ ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿ 1 2 ಸ್ಪೂನ್ ಜೀರಿಗೆ ಹಾಕಿ ನಮ್ಗೆ ಎಷ್ಟು ರೈಸ್ ಬೇಕೋ ರೈಸು ಮತ್ತು ಉಪ್ಪು ಹಾಕ್ಕೊಂಡು ಅದನ್ನು ವಾಟರು ಸ್ವಲ್ಪ ಕಮ್ಮಿನೇ ಹಾಕ್ಕೊಬೇಕು. ಅದನ್ನು ಕುಕ್ಕರಲ್ಲಿ ಸಪ್ರೇಟು ರೈಸ್ನ ಕೂಗಿಸ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ನಾನು ಫ್ರೈಡ್ ರೈಸ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಪನ್ನೀರ್ ತೊಗೊಂಡಿದ್ದೀನಿ ಈ ಫ್ರೈಡ್ ರೈಸ್ಗೆ. ಪನ್ನೀರ್ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ಪನ್ನೀರು, ಕ್ಯಾಪ್ಸಿಕಮ್ಮು, ಹುರುಳಿಕಾಯಿ, ಕ್ಯಾರೆಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಗೋಡಂಬಿ, ಆಮೇಲೆ ಒಂದು ಲೆಮನ್ನು, ಇಷ್ಟು ತೊಗೊಂಡಿದ್ದೀನಿ ನಾನು. ಮಾಡೋದು ಹೆಂಗೆ ಅಂತ ನಾನು ಆಯಿಲು ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಕಮ್ಮಿ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಆಯಿಲ್ ಜಾಸ್ತಿ ಹಾಕ್ಕೊಬೋದು. ಆಯಿಲಲ್ಲೇ ತರಕಾರಿ ಬೇಯಬೇಕಾಗಿರೋದ್ರಿಂದ ನಾನು ಕಮ್ಮಿ ಆಯಿಲಲ್ಲೇ ಬೇಯಿಸ್ಕೊಂಡಿದ್ದೀನಿ. ಆಯಿಲು ಮತ್ತು ಬಟರ್ ಹಾಕಿದ್ದೀನಿ. ಅದು ಕಾದಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ನಾನು ಪನ್ನೀರ್ ಹಾಕ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೊತೀನಿ. ಪನ್ನೀರ್ ಫ್ರೈ ಮಾಡಿ ಅದನ್ನು ಸಪ್ರೇಟ್ ತೆಗೆದಿಟ್ಕೊತೀನಿ. ಗೋಡಂಬಿನೂ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಪ್ರೇಟ್ ತೆಗೆದಿಟ್ಕೊಬೇಕು. ಅದೇ ಪ್ಯಾನ್ಗೆ ಹಸಿಮೆಣ್ಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದಮೇಲೆ ಹಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿನೂ ಹಾಕಿ ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಅದನ್ನು ಹಬೆಯಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿ ಹಬೆಯಲ್ಲಿ ಬೇಯಿಸಬೇಕು. ಏಕೆಂದರೆ ಎಣ್ಣೆ ಕಮ್ಮಿ ಹಾಕಿರ್ತೀವಿ. ಹಬೆಯಲ್ಲಿ ಬೇಯಿಸಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಹಬೆಯಲ್ಲಿ ಒಂದು 5 ಮಿನಿಟ್ಸು ಅದನ್ನು ಬೇಯಿಸ್ಕೊಬೇಕು. ತರಕಾರಿ ಬೆಂದಾದಮೇಲೆ ಅದಕ್ಕೆ ಪನ್ನೀರು, ಈರುಳ್ಳಿ ಎಲ್ಲ ಅವಾಗೆ ಸಪ್ರೇಟ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಅದಕ್ಕೆ ಹಾಕ್ಕೊಬೇಕು. ಅದಕ್ಕೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು 2 ಮಿನಿಟ್ಸು ಕ್ಲೋಸ್ ಮಾಡಿ ಅದು ಹಬೆಯಲ್ಲಿ ಫುಲ್ ಫ್ರೈ ಮಾಡಬೇಕು. ಅದು ಹಬೆಯಲ್ಲಿ ಫ್ರೈ ಆಗ್ತಿದ್ದಂಗೆ ಅವಾಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೈಸು, ಅದನ್ನು ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ರೈಸ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ಏನಾದರೂ ಉಪ್ಪು ಸಾಲ್ಟೇಜ್ ಇದ್ದರೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಅವಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಲೆಮನ್ನು, ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು 2 ಮಿನಿಟ್ಸ್ ಅದನ್ನು ಅದೇ ಹಬೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.